ಎಎನ್ಎಂಆರ್ ನ್ಯೂಸ್ಗೆ ಸ್ವಾಗತ. ಚಿಂತಾಮಣಿ ಶ್ರೀನಿವಾಸಪುರ ರಸ್ತೆಯ ಗೋಪ್ಸತ್ರದ ಬಳಿ ಇರುವ ಚೌಡೇಶ್ವರಿ ರೂಫಿಂಗ್ ಸೊಲ್ಯೂಷನ್ನಲ್ಲಿ ಅಪೋಲೋ, ಟಾಟಾ, JSW, ಜಿಂದಾಲ್ ಪ್ರೀಮಿಯಂ UPC ವಾಟರ್ ಗಟರ್ ಮತ್ತು ರೂಫಿಂಗ್ ಶೀಟ್ಸ್ಗಳು, ಅಪೋಲೋ ಮತ್ತು ಜಿಂದಾಲ್ ಕಂಪನಿಯ ಪೈಪ್ಸ್, JSW, ಜಿಂದಾಲ್ ಮತ್ತು ಡ್ಯೂರಾಸ್ಟ್ರಾಂಗ್ TMT ಕಂಬಿಗಳು, ಸೇಫ್ಟಿ ಗ್ರಿಲ್ ಮತ್ತು ಗೇಟ್ ಫಿಟ್ಟಿಂಗ್ಗಳು, ವೆಲ್ಡ್ ಮೆಶ್, ಎಲ್ ಹ್ಯಾಂಗಲ್, C ಚಾನಲ್, ಸ್ಕ್ವೇರ್ ರಾಡ್, MS ಫ್ಲಾಟ್, JC ಶೀಟ್ಸ್, MS ಶೀಟ್ಸ್, CNC ಲೇಸರ್ ಕಟಿಂಗ್ಸ್, ಡಿಸೈನ್ ಶೀಟ್ಸ್, ಪಾಲಿ ಕಾರ್ಬೊನೇಟ್ ಟ್ರಾನ್ಸ್ಮಿಟ್ ಶೀಟ್ಗಳು, ಟಾಟಾ, ಡ್ಯೂರಾಸ್ಟ್ರಾಂಗ್, ಜಿಂದಾಲ್ ಕಂಪನಿಯ ಮುಳ್ಳು ತಂತಿ ಮತ್ತು ಚೈನ್ ಲಿಂಕ್ ಮೆಶ್, ಕುರಿ ಸಾಗಾಣಿಕೆ ಬೇಕಾದ ಪ್ಲಾಸ್ಟಿಕ್ ಮ್ಯಾಟ್ಗಳು, ಬಿರ್ಲಾ ಮತ್ತು ಏಷ್ಯನ್ ವಾಲ್ ಪೇಂಟ್ಸ್ ಹಾಗೂ ಮೆಟಲ್ ಪೇಂಟ್ಸ್ ಸೇರಿದಂತೆ ಬಿಲ್ಡಿಂಗ್ ಮೆಟೀರಿಯಲ್ಸ್ ಹೋಲ್ಸೇಲ್ ದರದಲ್ಲಿ ದೊರೆಯುತ್ತದೆ. ಒಮ್ಮೆ ಭೇಟಿ ಕೊಡಿ. ಚೌಡೇಶ್ವರಿ ರೂಫಿಂಗ್ ಸೊಲ್ಯೂಷನ್, ಶ್ರೀನಿವಾಸಪುರ ರಸ್ತೆ, ಗೋಪ್ಸಂದ್ರ ಗ್ರಾಮದ ಬಳಿ, ಚಿಂತಾಮಣಿ. ಹೆಚ್ಚಿನ ವಿವರಗಳಿಗೆ ಸಂಪರ್ಕಿಸಿ. ಜೀವನ ಪುನೀತ್ ಮೊಬೈಲ್ ಸಂಖ್ಯೆ 9538969002 ಮತ್ತು ಪ್ರತಾಪ್ ಮೊಬೈಲ್ ಸಂಖ್ಯೆ 9113842462. ಏನಿಗೆದೆಲೆ ನವೋದಯ ವಿದ್ಯಾಲಯದಲ್ಲಿ ಸಮಾಗಮ 2024 ಕಾರ್ಯಕ್ರಮಕ್ಕೆ ಸಚಿವ ಡಾಕ್ಟರ್ MC ಸುಧಾಕರ್ ಅವರು ಚಾಲನೆ. ಶೈಕ್ಷಣಿಕ ಅಭಿವೃದ್ಧಿಗಾಗಿ, ಮಕ್ಕಳ ಭವಿಷ್ಯಕ್ಕಾಗಿ PM ಶ್ರೀ ಜವಾಹರ್ ನವೋದಯ ವಿದ್ಯಾಲಯಗಳು ಸ್ಥಾಪಿಸಿದ ದಿವಂಗತ ರಾಜೀವ್ ಗಾಂಧಿ. ಆರ್ಥಿಕವಾಗಿ ಹಿಂದುಳಿದ ಪ್ರದೇಶದಲ್ಲಿರುವ ಬಡ ಮಕ್ಕಳನ್ನು ಶೈಕ್ಷಣಿಕವಾಗಿ ಬಲಿಷ್ಠಗೊಳಿಸುವಲ್ಲಿ ಶಿಕ್ಷಕರ ಪಾತ್ರ ಎಷ್ಟು ಮುಖ್ಯವೋ ಅಷ್ಟೇ ಮುಖ್ಯವಾಗಿ ಮುಂದಿನ ಪೀಳಿಗೆಯ ದೇಶದ ಶೈಕ್ಷಣಿಕ ಅಭಿವೃದ್ಧಿಗಾಗಿ, ಮಕ್ಕಳ ಭವಿಷ್ಯಕ್ಕಾಗಿ PM ಶ್ರೀ ಜವಾಹರ್ ನವೋದಯ ವಿದ್ಯಾಲಯಗಳನ್ನು ಭಾರತ ದೇಶದಲ್ಲಿ 1987ರಲ್ಲಿ ಸ್ಥಾಪಿಸಿದ ಪ್ರಧಾನಮಂತ್ರಿ ರಾಜೀವ್ ಗಾಂಧಿರವರಿಗೆ ಕೀರ್ತಿ ಸಲ್ಲುತ್ತದೆ ಎಂದು ರಾಜ್ಯ ಸರ್ಕಾರದ ಉನ್ನತ ಶಿಕ್ಷಣ ಸಚಿವರು ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವರಾದ ಡಾಕ್ಟರ್ MC ಸುಧಾಕರ್ ಅವರು ಹೇಳಿದರು. ಅವರು ತಾಲೂಕಿನ ಏನಿಗೆದೆಲೆ ಜವಾಹರ್ ನವೋದಯ ಶಾಲಾ ಆವರಣದಲ್ಲಿ ನಡೆದ 1998-99ನೇ ಸಾಲಿನ ದ್ವಿತೀಯ PUC ಅಲ್ವಿನ್ ವಿದ್ಯಾರ್ಥಿಗಳಿಂದ ಆಯೋಜಿಸಿದ್ದ ಸಮಾಗಮ ಕಾರ್ಯಕ್ರಮವನ್ನು ಜ್ಯೋತಿ ಬೆಳಗಿಸುವ ಮೂಲಕ ಸಮಾರಂಭದ ಉದ್ಘಾಟಿಸಿ ಮಾತನಾಡಿ, ಇಡೀ ಪ್ರಪಂಚದಲ್ಲಿ ಗುರುಗಳಿಗೆ ತಲೆ ಬಗ್ಗಿಸಿ ನಮಸ್ಕರಿಸುವ ಸಂಸ್ಕೃತಿ ಇರುವುದು ಭಾರತ ದೇಶದಲ್ಲಿ ಮಾತ್ರ. ಅದಕ್ಕಾಗಿ ಪವಿತ್ರವಾದ ಭಾರತೀಯ ಸಂಸ್ಕೃತಿಯನ್ನು ಪ್ರಪಂಚದ ಎಲ್ಲ ದೇಶಗಳು ಒಪ್ಪಿಕೊಳ್ಳುತ್ತೇವೆ. ಶೈಕ್ಷಣಿಕ, ರಾಜಕೀಯ ಹಾಗೂ ಸಾಂಸ್ಕೃತಿಕ ಮೌಲ್ಯಗಳು ಇಲ್ಲದೆ ನೆಲೆಯಲ್ಲಿ ಶಿಕ್ಷಕರು ಅಕ್ಷರದ ಬೀಜವನ್ನು ಬಿತ್ತನೆ ಮಾಡುತ್ತಿದ್ದಾರೆ ಎಂದರು. ಕೇಂದ್ರ ಸರ್ಕಾರ ಈ ಶಾಲೆಗೆ ಪ್ರತಿ ವರ್ಷ 10 ಲಕ್ಷ ರು ಹಣ ನೀಡುತ್ತಿದ್ದು ಸಾಕಾಗುತ್ತಿಲ್ಲ. PUCಗೆ ಶಿಕ್ಷಕರ ಕೊರತೆ ಜೊತೆಗೆ ಸಿಬ್ಬಂದಿ ಕೊರತೆ ಇದ್ದು ಹೆಚ್ಚು ಅನುದಾನ ನೀಡಬೇಕಾಗಿದೆ. ಬೆಂಗಳೂರು ರೋಟರಿ ಸಮಸ್ಯೆಗಳಿಂದ ಸಹಾಯ ಮಾಡಿಸಿವೆ. ಸಂಸದರು ವಿದ್ಯಾಲಯಕ್ಕೆ ಅನುದಾನ ಕೊಡಿಸಲು ಗಮನ ನೀಡಬೇಕಾಗಿದೆ ಎಂದರು. ಕೋಲಾರ ಲೋಕಸಭಾ ಕ್ಷೇತ್ರದ ಸಂಸದ ಮಲ್ಲೇಶ್ ಬಾಬುರವರು ಮಾತನಾಡಿ, ಮಕ್ಕಳಿಗಾಗಿ ಆಸ್ತಿ ಮಾಡಬೇಡಿ, ಮಕ್ಕಳನ್ನು ಆಸ್ತಿ ಮಾಡಿ. ದೇಶ ಮುಂದುವರಿಯಲು ಶಿಕ್ಷಣ ಮುಖ್ಯವಾಗಿದೆ. ಲೋಕಸಭಾ ಅಧಿವೇಶನದಲ್ಲಿ ಮಾತನಾಡಿ, ಅನುದಾನಗಳು ಹೆಚ್ಚಿಸಿ ಸವಲತ್ತುಗಳು ಒದಗಿಸಿಕೊಳ್ಳಲು ಕೇಂದ್ರ ಸಚಿವರೊಂದಿಗೆ ಮಾತನಾಡಿ ಎಲ್ಲ ರೀತಿಯ ಸವಲತ್ತುಗಳು ನೀಡುತ್ತೇನೆಂದು ಭರವಸೆ ನೀಡಿದರು. ಕಾರ್ಯಕ್ರಮದಲ್ಲಿ 1998-90ನೇ PUC ಬ್ಯಾಚ್ನ ವಿದ್ಯಾರ್ಥಿಗಳು ಸಂವಿಧಾನದ ಪುಸ್ತಕ, ನೆನಪಿನ ಕಾಣಿಕೆ ನೀಡಿ ಗುರುವೃಂದದವರನ್ನು ಸನ್ಮಾನಿಸಿ ಆಶೀರ್ವಾದ ಪಡೆದುಕೊಂಡರು. ಕಳೆದ 10ನೇ ತರಗತಿಯಲ್ಲಿ ಟಾಪರ್ ಬಂದಿದ್ದ MN ಪುರುಷೋತ್ತಮ ರೆಡ್ಡಿ ಸೇರಿದಂತೆ ಇತರೆ ಮಕ್ಕಳಿಗೆ ವೇದಿಕೆ ಮೇಲೆ ಬಹುಮಾನ ನೀಡಿ ಗೌರವಿಸಲಾಯಿತು. ಸಮಾರಂಭಕ್ಕೂ ಮುನ್ನ ಸಚಿವರು 300ಕ್ಕೂ ಹೆಚ್ಚು ಗಿಡಗಳನ್ನು ನೆಟ್ಟರು. ಸಮಾರಂಭದಲ್ಲಿ ಬೆಂಗಳೂರು ಕಿದ್ವಾಯಿ ಆಸ್ಪತ್ರೆ ನಿರ್ದೇಶಕ ಡಾಕ್ಟರ್ ರಾಮಚಂದ್ರ, ಆಲ್ವಿನ್ ವಿದ್ಯಾರ್ಥಿಗಳ ಸಂಘದ ಅಧ್ಯಕ್ಷ ಶಿವಶರಣ್, ಡಾಕ್ಟರ್ ಅಶೋಕ್, ನವೋದಯ ಶಾಲೆಯ ಪ್ರಾಂಶುಪಾಲ T ಪಳನಿವೇಲು, ಶಿಕ್ಷಕರು, ಸಿಬ್ಬಂದಿ ಮತ್ತಿತರರು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು.
ಕಿದ್ವಾಯಿ ಮೆಮೋರಿಯಲ್ ಇನ್ಸ್ಟಿಟ್ಯೂಟ್ ಆಫ್ ಆಂಕಾಲಜಿಯ ಮಾಜಿ ನಿರ್ದೇಶಕರಾಗಿರ್ತಕ್ಕಂಥ ಡಾಕ್ಟರ್ ರಾಮಚಂದ್ರ ಅವರೇ, ಪ್ರಾಂಶುಪಾಲರಾಗಿರ್ತಕ್ಕಂಥ ಡಾಕ್ಟರ್ ಶ್ರೀ ಟಿ ಪನ್ನೀರ್ವೇಲ್ ಅವರೇ, ಹಾಗೂ ಹಳೆ ವಿದ್ಯಾರ್ಥಿ ಸಂಘದ 1999ನೇ ಬ್ಯಾಚ್ನ ನಾಗೇಂದ್ರ ಅವರೇ, ರವಿ ಅವರೇ, ಶಿವಶರಣ್ ಅವರೇ, ಹಾಗೂ ಈ ಒಂದು ಸಂಸ್ಥೆಯಲ್ಲಿ ಸೇವೆಯನ್ನು ಸಲ್ಲಿಸಿ ನಿವೃತ್ತಿಯನ್ನು ಹೊಂದಿರತಕ್ಕಂಥ ಎಲ್ಲ ಶಿಕ್ಷಕರೇ, ಶಿಕ್ಷಕೇತರ ಸಿಬ್ಬಂದಿಗಳೇ, ಹಾಗೂ ಈ ಒಂದು ಸಂಸ್ಥೆಯಲ್ಲಿ ಓದಿರ್ತಕ್ಕಂಥ ವಿವಿಧ ಬ್ಯಾಚ್ಗಳಿಂದ ಬಂದಿರತಕ್ಕಂಥ ಎಲ್ಲ ಹಳೆ ವಿದ್ಯಾರ್ಥಿಗಳೇ, ಹಾಗೂ ಈಗ ಇಲ್ಲಿ ವಿದ್ಯಾಭ್ಯಾಸವನ್ನು ಮಾಡ್ತಾ ಇರ್ತಕ್ಕಂಥ ಎಲ್ಲ ವಿದ್ಯಾರ್ಥಿನಿಯರೇ, ಸ್ನೇಹಿತರೇ ಮತ್ತು ಮಾಧ್ಯಮ ಮಿತ್ರರೇ, ಬಹಳ ಸಂತೋಷದ ಒಂದು ಕಾರ್ಯಕ್ರಮ ಇದು. ನಾವು ಬಾಲ್ಯದಲ್ಲಿ ಪೋಷಕರ ತೀರ್ಮಾನದಂತೆ ಈ ಒಂದು ಕೇಂದ್ರದ ಆದಿನಲ್ಲಿ ಬರ್ತಾ ಇರ್ತಕ್ಕಂಥ ಸಂಸ್ಥೆಯಲ್ಲಿ ಓದತಕ್ಕಂಥ ಒಂದು ಅವಕಾಶವನ್ನ ಪಡಿತಕ್ಕಂಥದ್ದು ಅಷ್ಟು ಸುಲಭದ ವಿಚಾರ ಅಲ್ಲ. ಪ್ರವೇಶ ಪರೀಕ್ಷೆಯನ್ನ ಬರೆದು ತಾವು ಚಿಕ್ಕಬಳ್ಳಾಪುರ ಜಿಲ್ಲೆಯ ಎಲ್ಲ ವಿವಿಧ ತಾಲೂಕುಗಳಿಂದ ತಾವು ಇಲ್ಲಿ ಬಂದು ಸೇರಿ ತಮ್ಮ ಭವಿಷ್ಯತನ್ನ ರೂಪಿಸಿಕೊಳ್ಳಲಿಕ್ಕೆ ಒಂದು ಅವಕಾಶ ಈ ಸಂಸ್ಥೆ ಒದಗಿಸಿಕೊಟ್ಟಿರ್ತಕ್ಕಂಥದ್ದು. ಬಹುಶಃ ಈ ಸಂದರ್ಭದಲ್ಲಿ ನಾನು ದಿವಂಗತ ಮಾಜಿ ಪ್ರಧಾನಿಗಳಾಗಿರ್ತಕ್ಕಂಥ ರಾಜೀವ್ ಗಾಂಧಿ ಅವರನ್ನ ನೆನೆಸ್ಕೋಬೇಕಾಗಿದೆ. I will be failing in my duties if I don't remember the former Prime Minister of this country, a visionary leader. Under his leadership, this concept of Navodaya Vidyalaya was conceptualized and it was made a reality. I think people are forgetting about the past. People keep talking that nothing has been done in the past. I would like to recall that even Kendriya Vidyalayas, which are all there in the nook and corner of this country, and the Navodaya Vidyalayas which are there in the nook and corner of this country, are the institutions which have produced the best possible citizens for this country, and this is a big contribution from these institutions. This is a very strong foundation laid by these institutions which was established way back. Particularly this institution was established way back in 1987. From then this was established in this remote corner of our taluk of Chintamani, and today we have reached this far, and when we look back we see many people who have achieved. I just now I met some people who have done their IRS, some people have done their IPS, some people have done probably IAS, and many more in the civil services, and many more doctors have been there, engineers are there, and many more people who have achieved in the various fields of their interest. I think this is a very great moment for all the old students to come together and celebrate the days what they have spent here. Felicitate the teachers who have taught them, the non-teaching staff who have given them good food and who have taken care of them here during their stay here at that time. I think this is one thing what we get from an institution, and when we are something in the society, I think when we come back and when we recognize the teachers, I think that is nothing more than what we are giving back to the society, and the gratitude and the way we respect our teachers is what is going to be reflected here.
This is once in a lifetime moment. ಸುಣ್ಣ